Hi all, in this video I am starting week 10 combinational circuits multiplexers. Multiplexer, that means that is the week 10 is nothing but here multiplexer. Multiplexer is in simply, like in short, we call it as MUX, and we also call it as data selector. Keep it in mind. Okay, in this multiplexer we study definition of multiplexer, and also I will give real-time example. Next, as per your syllabus, okay, definition of multiplexer, then what is like a selection line, what are input lines and output lines, okay, and simple block diagram, and I will write here the block diagram, simple block diagram of MUX. Next, 2:1 MUX multiplexer, 4:1 multiplexer, and advantages, disadvantages, and applications. ಇಲ್ಲಿ 2:1 ಮಲ್ಟಿಪ್ಲೆಕ್ಸು 4:1 ಮಲ್ಟಿಪ್ಲೆಕ್ಸರಲ್ಲಿ ನಾವು ಅದರ ಒಂದು ಸರ್ಕ್ಯೂಟ್ ಡಯಾಗ್ರಾಮು, ಟ್ರೂತ್ ಟೇಬಲು, ಬೂಲಿಯನ್ ಎಕ್ಸ್ಪ್ರೆಷನ್ನು, ಅದರ ಡೆಫಿನೇಷನ್ಸು ಎಲ್ಲ ಓದ್ತೀವಿ. ನಾವು ಲೆಟ್ ಮಿ ಎಕ್ಸ್ಪ್ಲೈನ್ what is multiplexer. I will write this diagram. ಓಕೆ, ಇದೆಲ್ಲ ಏನಿಲ್ಲ, ಇಷ್ಟೇನು ಬೇಕಾಗಿಲ್ಲ, ಇದೆಲ್ಲ ಈ ಥರ ಬರ್ಕೊಳ್ಳಿ. ಇದು ಮಲ್ಟಿಪ್ಲೆಕ್ಸರು, ಇದು ಇನ್ಪುಟ್ ಲೈನ್ಸು. ಇಲ್ಲಿ ಮೆನಿ ಇನ್ಪುಟ್ಸ್ ಇದೆ, ಔಟ್ಪುಟ್ಟು ಒಂದೇ ಇರುತ್ತೆ ಮಲ್ಟಿಪ್ಲೆಕ್ಸರ್ಸಲ್ಲಿ. ಮಲ್ಟಿಪ್ಲೆಕ್ಸರ್ ಅಂದರೆ ವಿಚ್ ಹ್ಯಾಸ್ ಮಲ್ಟಿಪ್ಲೆಕ್ಸರ್ ಎ ಡಿಜಿಟಲ್ ಸರ್ಕ್ಯೂಟ್ ಆರ್ ಡೇಟಾ ಸೆಲೆಕ್ಟರ್ ವಿಚ್ ಹ್ಯಾಸ್ ಮೆನಿ ಇನ್ಪುಟ್ಸ್ ಆ್ಯಂಡ್ ಪ್ರೊಡ್ಯೂಸಸ್ ಸಿಂಗಲ್ ಔಟ್ಪುಟ್ ಬೇಸ್ಡ್ ಆನ್ ಸೆಲೆಕ್ಟ್ ಲೈನ್ಸ್. ಇದು ಎಮ್. ಫಾರ್ ಎಕ್ಸಾಂಪಲ್ಲು ಹೇಳ್ತೀನಿ ನೋಡಿ. ಇದು ನಮಗೆ ಕಾಮನ್ ಏನಂತಂದ್ರೆ, ಇದನ್ನು ಫಾರ್ಮುಲಾ ಜ್ಞಾಪಕ ಇಟ್ಕೋಬೋದು. n = 2/m. m ಅಂದರೆ ಸೆಲೆಕ್ಟ್ ಲೈನ್ಸು. ಫಾರ್ ಸೆಲೆಕ್ಷನ್ ಲೈನ್ ಏನಾದರೂ ಫಾರ್ ಒನ್ ಸೆಲೆಕ್ಷನ್ ಲೈನ್ ಓಕೆ, m = 1. n = 2⁻1 ನಮಗೆ ಎಷ್ಟು ಬೇಕಾಗುತ್ತೆ ಅಂದರೆ 2 ಇನ್ಪುಟ್ ಲೈನ್ಸ್ ಬೇಕಾಗುತ್ತೆ. 2 ಇನ್ಪುಟ್ ಲೈನ್ಸ್ ಬೇಕಾಗುತ್ತೆ. ನೆಕ್ಸ್ಟು ಅದಕ್ಕೇನಾಗುತ್ತೆ, ಎನ್ಸ್ ರೆಪ್ರೆಸೆಂಟೆಡ್ ಆ್ಯಸ್ 2 × 1 ಆರ್ 2 to 1 ಆರ್ 2:1 ಮಕ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು if selection, I will write here, for two select lines, for two selection lines, m = 2, n = 2 to the power of 2
is equal to 4 input lines, hence represented as 4 into 1 or 4 to 1. ಈ ಫಾರ್ಮುಲಾ ಗ್ಯಾಪ್ ಇಟ್ಕೊಳ್ಳಿ ಇಷ್ಟೇ. ಏನಂದರೆ ಇನ್ಪುಟ್ ಸಿಗ್ನಲ್ಸು, ಎಮ್ ಅಂದರೆ ಸೆಲೆಕ್ಟ್ ಲೈನ್ಸು, ಇದನ್ನು ನಮಗೆ ಎಷ್ಟು ಇನ್ಪುಟ್ ಬೇಕಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಿ ಬೇಸ್ಡ್ ಆನ್ ಸೆಲೆಕ್ಟ್ ಲೈನ್ಸು. ಸಿಂಪಲ್ಲು. ಈಗ ಎನ್ ಈಸ್ ಈಕ್ವಲ್ ಟು 4 ಆಯ್ತು ಅಂದ್ಕೊಳ್ಳಿ. ಎಮ್ ಈಸ್ ಈಕ್ವಲ್ ಟು 4. ಎಮ್ ಅಂದರೆ ಸೆಲೆಕ್ಟ್ ಲೈನ್ಸು, ಎಮ್ ಈಸ್ ಈಕ್ವಲ್ ಟು 4. ಅವಾಗ ಏನಾಗುತ್ತೆ, ಎನ್ ಈಸ್ ಈಕ್ವಲ್ ಟು 4 ಅಂತಂದರೆ ನಮಗೆ 16 ಇನ್ಪುಟ್ ಬೇಕು ಅಷ್ಟೇ. ನಿಮ್ಮ ಸಿಲೆಬಸ್ಸಲ್ಲಿ 2:1 4:1 ಮಲ್ಟಿಪ್ಲೆಕ್ಸರ್ಸೇ ಕೇಳಿರುವಂಥದ್ದು. ನೆಕ್ಸ್ಟ್ ಇವಾಗ ಇದನ್ನು ಡಿಫೈನ್ ಮಾಡುವ. ಈಗ ಗೊತ್ತಾಯ್ತಲ್ಲ, ಮಲ್ಟಿಪ್ಲೆಕ್ಸರ್ ಅಂದರೆ ಸಿಂಪಲ್ ಏನಾಗುತ್ತೆ, ಇದು ಮೆನಿ ಇನ್ಪುಟ್ಸು 1 ಔಟ್ಪುಟ್ಟು ಮತ್ತು ಸೆಲೆಕ್ಟ್ ಲೈನ್ಸ್ ಏನು ಅಂದರೆ ಕಂಟ್ರೋಲ್ ಮಾಡೋದಕ್ಕೆ ಇದನ್ನು. ಇಲ್ಲಿ ಒಂದು ನಮಗೆ ಎನೇಬಲ್ಲು ಕೂಡ ಇರುತ್ತೆ, ಇಲ್ಲಿ ಎನೇಬಲ್ ಮಾಡ್ಕೊಳ್ಳಿ. ಮಲ್ಟಿಪ್ಲೆಕ್ಸರ್ ಅಂದರೆ ವಿಚ್ ಹ್ಯಾಸ್ ಮೆನಿ ಇನ್ಪುಟ್ಸ್ ಆ್ಯಂಡ್ ಆ್ಯಸ್ ಓನ್ಲಿ 1 ಔಟ್ಪುಟ್ ಆ್ಯಂಡ್ ಔಟ್ಪುಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಸೆಲೆಕ್ಟ್ ಲೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಎನೇಬಲ್ಲು 1 ಆಗಿದ್ದಾಗ ಮಕ್ಸು ಆಪ್ರೇಟ್ ಆಗುತ್ತೆ, ಈ ಸರ್ಕ್ಯೂಟ್ ಆಪ್ರೇಟ್ ಆಗುತ್ತೆ. ಎನೇಬಲ್ 0 ಇದ್ದಾಗ ನೀವು ಸೆಲೆಕ್ಟ್ ಲೈನ್ಸು ಸೆಲೆಕ್ಟ್ ಮಾಡಿದ್ರೆ ಅದು ಇದಾಗಲ್ಲ, ಎನೇಬಲ್ 1 ಇರಬೇಕು ಇಷ್ಟೇ. ಈಗ ಫಾರ್ ಎಕ್ಸಾಂಪಲ್ಲು ರಿಯಲ್ ಟೈಮ್ ಎಕ್ಸಾಂಪಲ್ ಕೊಟ್ಬಿಟ್ಟು ನಿಮಗೆ ಡಿಫೈನ್ ಮಾಡುವ ಮಲ್ಟಿಪ್ಲೆಕ್ಸರ್ ಏನಂತೆ. ಸಪೋಸ್ ಈಗ ಟಿ ವಿ ರಿಮೋಟ್ ಎಕ್ಸಾಂಪಲ್ಲು. ಈಗ ಟಿ ವಿ ರಿಮೋಟು ಟಿ ವಿ ಹ್ಯಾಸ್ ಮೆನಿ ಚಾನಲ್ಸು. ಫಾರ್ ಎಕ್ಸಾಂಪಲ್ಲು ಇವಾಗ ತಗೊಳ್ಳುವ ಜಿ ಕನ್ನಡ, ಕಲರ್ಸ್ ಕನ್ನಡ, ಆಮೇಲೆ ಡಿ ಡಿ ಚಂದನ, ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಇನ್ನು ತಗೊಳ್ಳುವ ಯಾವುದೋ ಒಂದು ಸುಮ್ಮನೆ SS TV ಅದು ಯೂಟ್ಯೂಬ್ ಚಾನಲ್ಲು, ಅಥವಾ ಇನ್ನೊಂದು ತಗೊಳ್ಳುವ TV9 ತಗೊಳ್ಳುವ, ಆಯಿತಾ. TV9 ಮತ್ತು ಸುವರ್ಣ ಇವರದೆಲ್ಲ ಇರುತ್ತಲ್ಲ, ಪಬ್ಲಿಕ್ಕು, ಮ್ಯೂಸಿಕ್, ಯಾವ ಥರ. ಈಗ ಒಂದು ತಗೊಳ್ಳುವ, ಅಥವಾ ಉದಯ ಟಿವಿ ಓಕೆ, ಕಲರ್ಸ್ ಕನ್ನಡ. ಈಗ ಇವೆಲ್ಲ TVS ಮೆನಿ ಚಾನಲ್ಸು. ಈಗ ನಮಗೆ ಒಂದು ರಿಮೋಟ್ ಇರುತ್ತೆ. ಯೂಸಿಂಗ್ ದ ರಿಮೋಟ್ ವಿ ಕ್ಯಾನ್ ಸೆಲೆಕ್ಟ್ ಓನ್ಲಿ one channel to watch. Okay, similarly here inputs ಏನು ಚಾನಲ್ಸು, ಸೆಲೆಕ್ಷನ್ ಲೈನ್ಸ್ ಏನು ಇದು ಟಿ ವಿ ರಿಮೋಟ್ ಬಟನ್ನು. ಅದರಲ್ಲಿ ಯಾವ್ದು ತಗೋತೀಯಾ ಅದು ಟಿ ವಿ ರಿಮೋಟ್ ಬಟನ್ನು, ಆಯಿತಾ. ಅಂದರೆ ಟಿ ವಿಯಲ್ಲಿ ಮೆನಿ ಚಾನಲ್ಸ್ ಇರುತ್ತೆ, ಅದು ಮೆನಿ ಇನ್ಪುಟ್ಟು. ಟಿ ವಿ ರಿಮೋಟಲ್ಲಿ ಏನಾಗುತ್ತೆ, ಇದು ಸೆಲೆಕ್ಷನ್ ಲೈನ್ಸು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಔಟ್ಪುಟ್ ಬಂದು ನಿಮ್ಮದು ಟಿ ವಿ ಸ್ಕ್ರೀನು. ಅದೇ ನೀವು ಪ್ರೆಸ್ ಮಾಡಿದಾಗ ಅದು ಚಾನಲ್ಗೆ ಹೋಗುತ್ತಲ್ಲ, ಇದು. ಈಗ ನಾನು ಮಕ್ಸ್ ಸೆಲೆಕ್ಟ್ಸ್ ಓನ್ಲಿ ಒನ್ ಇನ್ಪುಟ್ ಅಟ್ ಎ ಟೈಮ್. ನೋಡಿ, ನಾನು ಈ ಥರ ಏನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಟೆಕ್ನಿಕಲಿ ಅರ್ಥ ಮಾಡ್ಕೋಬೇಕು. ಟೆಕ್ನಿಕಲಿ ಅರ್ಥ ಮಾಡ್ಕೊಂಡ್ರೆ ನೀವು ಇಂಜಿನಿಯರಿಂಗ್ ಹೋಗಲಿ, ಗೇಟ್ ಎಕ್ಸಾಮ್ ಬರೀರಿ, ಅಥವಾ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರೆದ್ರೆ ಸೊ ಇನ್ಪುಟ್ ಅಂದರೆ ಚಾನಲ್ಸು, ಸೆಲೆಕ್ಟ್ ಲೈನ್ಸ್ ಅಂದರೆ ಟಿ ವಿ ರಿಮೋಟ್ ಬಟನ್ನು, ಔಟ್ಪುಟ್ಟು ನಮಗೆ ಟಿ ವಿ ಸ್ಕ್ರೀನು. ಈಗ ಇದನ್ನು ಏನಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ ಕಾನ್ಸೆಪ್ಟ್ ಅರ್ಥ ಮಾಡಿಸೋಕ್ಕೆ. ಇಲ್ಲ ಅಂತಂದರೆ ನಿಮಗೆ ಜಸ್ಟು ಮಲ್ಟಿಪ್ಲೆಕ್ಸರು ಮತ್ತು 2:1 4:1 Now let's define multiplexer. Okay, let's define simple definition. A multiplexer is a data selector
data selector circuit, or you can write as digital circuit that selects one input out of many inputs using selection lines. Multiplexer is a data selector circuit that selects one input out of many inputs using selection lines. ಸೊ ಇನ್ನೊಂದು ಡೆಫಿನೇಷನ್ ಕೊಡ್ತೀನಿ, ಇದನ್ನೇ ಯೂಸ್ ಮಾಡಿ ನೀವು. ಎ ಮಲ್ಟಿಪ್ಲೆಕ್ಸರ್ ಯಾವ್ದಾದ್ರು ತಗೋಬೋದು. ಎ ಮಲ್ಟಿಪ್ಲೆಕ್ಸರ್ ಇಸ್ ಎ ಡಿಜಿಟಲ್ ಸರ್ಕ್ಯೂಟ್, ಬೋತ್ ಆರ್ ಸೇಮ್ ಕಾನ್ಸೆಪ್ಟ್ ಒಂದೇ. ಮಲ್ಟಿಪ್ಲೆಕ್ಸರ್ ಅಂದರೆ ವಿಚ್ ಹ್ಯಾಸ್ ಮೆನಿ ಇನ್ಪುಟ್ಸ್ ಒನ್ ಔಟ್ಪುಟ್ ಡಿಪೆಂಡ್ಸ್ ಆನ್ ಸೆಲೆಕ್ಟ್ ಲೈನ್ಸ್. ಡಿಜಿಟಲ್ ಸರ್ಕ್ಯೂಟ್ that selects one input from the many inputs and sends it to a single output. ನೀವೇನು ಸೆಲೆಕ್ಷನ್ ಏನು ಸೆಲೆಕ್ಟ್ ಮಾಡ್ತೀರಾ ಆ ಇನ್ಪುಟ್ನ ಸೆಲೆಕ್ಟ್ ಮಾಡಿ ಅದು ಔಟ್ಪುಟ್ ಆಗಿ ಕೊಡುತ್ತೆ. ಆಯಿತಾ? ಎ ಮಲ್ಟಿಪ್ಲೆಕ್ಸರ್ ಇಸ್ ಎ ಡಿಜಿಟಲ್ ಸರ್ಕ್ಯೂಟ್ ದಟ್ ಸೆಲೆಕ್ಟ್ಸ್ ಒನ್ ಇನ್ಪುಟ್ ಫ್ರಮ್ ಮೆನಿ ಇನ್ಪುಟ್ಸ್ ಆ್ಯಂಡ್ ಸೆಂಡ್ಸ್ ಇಟ್ ಟು ಎ ಸಿಂಗಲ್ ಔಟ್ಪುಟ್. ಸಿಂಪಲಾಗಿ ಒಂದೇ ವರ್ಡಲ್ಲಿ ಮಲ್ಟಿಪ್ಲೆಕ್ಸರ್ ಇಸ್ ಎ ಡಿಜಿಟಲ್ ಸರ್ಕ್ಯೂಟ್ಸ್ ವಿಚ್ ಹ್ಯಾಸ್ ಮೆನಿ ಇನ್ಪುಟ್ಸ್ ಒನ್ ಔಟ್ಪುಟ್ ಡಿಪೆಂಡ್ಸ್ ಆನ್ ಸೆಲೆಕ್ಟ್ ಲೈನ್ಸ್. ದಟ್ಸ್ ಆಲ್, ಅಷ್ಟೇ. ನೆಕ್ಸ್ಟು ಇಯರ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಬ್ಲಾಕ್ ಡಯಾಗ್ರಾಮ್, ಜನರಲ್ ಮಲ್ಟಿಪ್ಲೆಕ್ಸರ್ ಬ್ಲಾಕ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಜನರಲ್ ಮಲ್ಟಿಪ್ಲೆಕ್ಸರ್ ಬ್ಲಾಕ್ ಡಯಾಗ್ರಾಮ್ ಇಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ ಇದು ಮಕ್ಸು, ಇದು ನಮ್ಗೆ ಔಟ್ಪುಟ್ಟು, ಇದು ನಮಗೆ ಫಾರ್ ಎಕ್ಸಾಂಪಲು ಇಲ್ಲಿ ಏನಾಗುತ್ತೆ, ಸುಮ್ಮನೆ ನಾನು ಒಂದು ಮಾತ್ರ ತಗೋತೀನಿ ಈಗ ಸದ್ಯಕ್ಕೆ. ಇದು ಬರ್ಕೊಳ್ಳುವ, ಸುಮ್ಮನೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಒಂದೇ ಒಂದು ತಗೋತೀನಿ ಈಗ, 2:1 ನೋಡ್ರಿ. ಇದು ಮಕ್ಸು, ಇವು ಇನ್ಪುಟ್ ಇದೆ, ಇಲ್ಲಿ ಇನ್ಪುಟ್ ಇದೆ. ಇದು ಸೆಲೆಕ್ಟ್ ಲೈನ್ಸ್, ಇದು ಬಂದು ಸೆಲೆಕ್ಟ್ ಲೈನ್ಸು. ಆಯಿತಾ? ಇಲ್ಲಿ ಏನಂದರೆ ನಾನು ಇನ್ಪುಟ್ನ D0 D1 ಅಂತ ತಗೋತೀನಿ. ಯಾಕಂದರೆ ನಿಮ್ಮ ಬುಕ್ಸಲ್ಲಿ ಯೂಸ್ ಮಾಡಿರೋದು D0 D1 ಅಂತಲೇ. ನೀವು I0 I1 ಅಂತಲೂ ತಗೋಬೋದು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ ನಾನು S=0 ಆದರೆ ನಮ್ಗೆ ಔಟ್ಪುಟ್ ಏನು ಮಾಡುತ್ತೆ, D0 ಬರುತ್ತೆ. ಇಲ್ಲಿ S= ನಾನು 1 ಸೆಲೆಕ್ಟ್ ಮಾಡಿದ್ರೆ ಔಟ್ಪುಟ್ಟು D1 ಬರುತ್ತೆ. ಈಗ ಇದು ಏನಂದರೆ ಈಗ 2:1 ಮಲ್ಟಿಪ್ಲೆಕ್ಸರು. 2:1 N=2 to the power of M. ಆಯಿತಾ? ಇಲ್ಲಿ M=1 ಇದೆ, ಸೆಲೆಕ್ಟ್ ಲೈನ್ಸ್ ಅಲ್ವಾ. 2 to the power of 1 ಅಂತಂದರೆ N=2. 2 ಇನ್ಪುಟ್ಸ್ ಆಯಿತು. ಇದನ್ನು 2:1 ಮಲ್ಟಿಪ್ಲೆಕ್ಸರ್ ಅಂತ ಕರಿತೀವಿ. ಈಗ ನಾನು 2:1 ಮಲ್ಟಿಪ್ಲೆಕ್ಸರ್ನೇ ಇದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇವಾಗ. ಇದು ಗೊತ್ತಾಯ್ತಲ್ಲ ಈಗ ಯಾವ ಥರ ಸೆಲೆಕ್ಟ್ ಮಾಡುತ್ತೆ ಅಂದರೆ S0 ಇದ್ದಾಗ D0 ಸೆಲೆಕ್ಟ್ ಆಗುತ್ತೆ, ಅಂದರೆ Y=D0 ಆಗುತ್ತೆ. S ಏನಾಗುತ್ತೆ, S1 ಇದ್ದಾಗ Y=D1 ಆಗುತ್ತೆ. ಇಷ್ಟೇ. ಈಗ ನಾನು 2:1 ಮಲ್ಟಿಪ್ಲೆಕ್ಸರು, 2:1 ಮಲ್ಟಿಪ್ಲೆಕ್ಸರ್ ನೋಡಿ. ಡೆಫಿನೇಷನ್ನು ಈಗ ಬ್ಲಾಕ್ ಡಯಾಗ್ರಾಮ್ ಮಾಡಿದ್ನಲ್ಲ, ಅದೇ 2:1 ಮಲ್ಟಿಪ್ಲೆಕ್ಸರು. ಎ 2:1 ಮಲ್ಟಿಪ್ಲೆಕ್ಸರ್ is a digital circuit or multiplexer selects one input out of two inputs using one select line. ಇಲ್ಲಿ ಇನ್ಪುಟ್ಸು 2 ಇದೆ, ಸೆಲೆಕ್ಟ್ ಲೈನು =1 ಇದೆ, ಸೆಲೆಕ್ಟ್ ಲೈನ್ 1 ಇದೆ, ಔಟ್ಪುಟ್ಟು 1 ಇದೆ. ಇಲ್ಲಿ ನೋಡಿ 2:1 ಮಕ್ಸು, ಇದು ಐ ಔಟ್ಪುಟ್ ಅಂತ ತಗೋತೀನಿ. ಇದು Y ಅಂದರೆ ಇದು ಔಟ್ಪುಟ್ಟು. ನೆಕ್ಸ್ಟ್ ಇಲ್ಲಿ ಇದು ನನಗೆ ಇದು ಸೆಲೆಕ್ಟ್ ಲೈನ್ಸು,
ಇಲ್ಲಿ ನನಗೆ ಇದು ಇನ್ಪುಟ್ಟು ನನಗಿಲ್ಲಿ D0 D1 ಅಂತ ತಗೋತೀನಿ. ಇಲ್ಲಿ S ಈಸ್ ಈಕ್ವಲ್ ಟು 0 ಆದರೆ ನಮ್ಗೆ ಔಟ್ಪುಟ್ ಏನು ಬರುತ್ತೆ, Y ಈಸ್ ಈಕ್ವಲ್ ಟು D0 ಬರುತ್ತೆ. S ಈಸ್ ಈಕ್ವಲ್ ಟು 1 ಆದರೆ Y ಈಸ್ ಈಕ್ವಲ್ ಟು D1 ಬರುತ್ತೆ ಅಷ್ಟೇ, ಬೇಸ್ಡ್ ಆನ್ ಸೆಲೆಕ್ಟ್ ಲೈನ್. ಮತ್ತು ಇಲ್ಲಿ ಎನೇಬಲ್ ಇರುತ್ತೆ ಅಂದ್ಕೊಳ್ಳಿ. ಇದು ಎನೇಬಲ್ಲು 0 ಆದರೆ ಏನಾಗುತ್ತೆ, ಎನೇಬಲ್ಲು 0 ಆದರೆ ನಿಮಗೆ ಸರ್ಕ್ಯೂಟ್ ಆಪ್ರೇಷನ್ ಆಗಲ್ಲ. ಇಟ್ ವಿಲ್ ನಾಟ್ ಪರ್ಫಾರ್ಮ್ ದಿ ಮಕ್ಸ್ ಆಪ್ರೇಷನ್. Enable should be 1. Enable should be 1. Now I will write the truth table for this one. I will write the truth table for this one. Here this is select lines output Y ಅಥವಾ Y ಅಂದರೆ ಔಟ್ಪುಟ್ಟು. ಸೆಲೆಕ್ಟ್ ಲೈನ್ಸ್ 0 ಅದ 1. ಸೆಲೆಕ್ಟ್ ಲೈನ್ 0 ಆದರೆ ಏನಾಗುತ್ತೆ, ಔಟ್ಪುಟ್ ನಮಗೆ D ಬರುತ್ತೆ. ಸೆಲೆಕ್ಟ್ ಲೈನ್ 1 ಔಟ್ಪುಟ್ಟು D1 ಬರುತ್ತೆ. ಆಯಿತಾ. ಇದನ್ನು ಬೂಲಿಯನ್ ಎಕ್ಸ್ಪ್ರೆಷನ್ ಹೆಂಗೆ ಬರಿತೀನಿ ಅಂತಂದರೆ Y ಈಸ್ ಈಕ್ವಲ್ ಟು ಈಗ Y ಈಸ್ ಈಕ್ವಲ್ ಟು S ಬಾರು, ಆಯಿತಾ, S ಬಾರು D0 ಪ್ಲಸ್ ಇದು ಎಸ್ಸು ಬಂದು ಎಸ್ಸು D1 ಎಸ್ಸು D1 ಆಯಿತಾ, ಎಸ್ಸು D1 ಅಥವಾ D1S ಅಂತಲೇ ತಗೊಳ್ಳಿ, ಬೆಸ್ಟು. ನೀವು ಹೆಂಗಾರ ಬರ್ಕೊಳ್ಳಿ. Y ಈಸ್ ಈಕ್ವಲ್ ಟು S ಬಾರ್ D0 ಪ್ಲಸ್ SD1 ಎರಡು ಒಂದಾಯ್ತು, ಹಿಂಗೆ ಬರ್ಕೊಂಡ್ರು ಒಳ್ಳೆಯದು. S ಈಸ್ ಈಕ್ವಲ್ ಟು D0 S ಬಾರ್ ಪ್ಲಸ್ D1S ಎರಡು ಒಂದೇ, ಬೋತ್ ಆರ್ ಸೇಮ್. ಈಗ ಅದಕ್ಕೆ ನಾನು ಸರ್ಕ್ಯೂಟ್ ಡಯಾಗ್ರಾಮ್ನ ಬರೀತೀನಿ. ಇವಾಗ ಸರ್ಕ್ಯೂಟ್ ಡಯಾಗ್ರಾಮ್ ಬರೀತೀನಿ, ನೋಡ್ಕೊಳ್ಳಿ. 2:1 ಮಲ್ಟಿಪ್ಲೆಕ್ಸರ್ ಅಂತಂದರೆ ಈಗ ನೋಡಿ, ನಿಮ್ಮ ಬುಕ್ಸಲ್ಲಿ ಶಶಿಧರ್ ಸರ್ ಬುಕ್ಕಲ್ಲಿ ಎನೇಬಲ್ ಡೋಂಟ್ ಕೇರ್ ಟರ್ಮ್ ಯೂಸ್ ಮಾಡಿದರೆ ಇದನ್ನು ಯೂಸ್ ಮಾಡಿಕೊಂಡ್ರೆ ಸಾಕು, ಅಷ್ಟೇ ಅರ್ಥ ಆಗುತ್ತೆ. ಆಯಿತಾ. Y ಈಸ್ ಈಕ್ವಲ್ ಟು S ಬಾರು Y ಈಸ್ ಈಕ್ವಲ್ ಟು D0 S ಬಾರ್ ಪ್ಲಸ್ D1S. ಈಗ ನನಗೇನು ಬೇಕಂದ್ರೆ ಎಸ್ ಅಲ್ವಾ, ಇದು ಎಸ್ಸು, ಇದು S ಬಾರು. ನೆಕ್ಸ್ಟು ನನಗೆ D0 ಬೇಕು, D0 ಬೇಕಲ್ಲ, ಇಲ್ಲೊಂದು ತಗೋತೀನಿ ನಾನು. ಇಲ್ಲಿ D0, ಇದು D0, ಇದು D1. ನೆಕ್ಸ್ಟ್ ಇಲ್ಲಿ D0 S ಬಾರು, D0 S ಬಾರು ಇಲ್ಲಿ ತೆಗೆದು ಅಂಡ್ಗೇಟ್ ಹಾಕಪ್ಪ ಅಲ್ಲಿ. ನೆಕ್ಸ್ಟು D1 ಎಸ್ಸು, ಇಲ್ಲಿ D1 S ಎಲ್ಲಿದೆ, ಎಸ್ ಇಲ್ಲ ಹಾಕು, ಅಂಡ್ಗೇಟು ಪ್ಲಸ್ ಅಂದರೆ ಆರ್ಗೇಟು. ಇದು ಮಾಡಿ ಇಲ್ಲಿ S1 D0 ಪ್ಲಸ್ S D1 ಬರುತ್ತೆ. ಇದು ಲಾಜಿಕ್ ಡಯಾಗ್ರಾಮ್ ಆಫ್ ಅಥವಾ ಲಾಜಿಕ್ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ 2:1 ಮಕ್ಸ್ ಆಯಿತಾ, ಸಿಂಪಲ್ಲು. ಓಕೆ, ಇದು ಗೊತ್ತಾಯ್ತಾ. ನೆಕ್ಸ್ಟು ನೀವು ಶಶಿಧರ್ ಸರ್ ಬುಕ್ಕಲ್ಲಿ ಈ ಥರ ಕೊಟ್ಟಿದ್ದಾರೆ, ಮತ್ತು ವಿಠಲ್ ಕುಮಾರ್ ಒಗ್ಗ ಸರ್ ಬುಕ್ಕಲ್ಲೂ ಕೂಡ ಈ ಥರ ಕೊಟ್ಟಿದ್ದಾರೆ. ನೀವೇನು ಚಿಂತೆ ಮಾಡಬೇಕಾಗಿಲ್ಲ, ಕಾನ್ಸೆಪ್ಟ್ ಒಂದೇ, ಇನ್ಪುಟ್ಸು ಔಟ್ಪುಟ್ಸು. ಇಲ್ಲೇನಿದೆ, ಎಸ್ ಇದೆ, D0 D1 Y ಇದೆ, ಅಂದರೆ ಇಲ್ಲಿ ಎಸ್ಸು 0 ಆಯಿತಾ. ಇದು D1 0 ಇರುತ್ತೆ. ನೆಕ್ಸ್ಟು D1 ಬಂದು ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ, ಇದು ಡೋಂಟ್ ಕೇರ್ ಟರ್ಮು, ಔಟ್ಪುಟ್ 0 ಏನಾದ್ರು ಆಗಿರುತ್ತೆ ಔಟ್ಪುಟ್ಟಲ್ಲಿ. ಈಗ ಫಾರ್ ಎಕ್ಸಾಂಪಲು ಎಸ್ಸು 0 ಆಗುತ್ತೆ, ಇಲ್ಲಿ 1 ಹಾಕಿದ್ದಾರೆ ಆಯಿತಾ. ಇದು ಡೋಂಟ್ ಕೇರ್ ಟರ್ಮ್ ತೊಗೊಂಡಿದ್ದಾರೆ, ಇಲ್ಲೂ ಕೂಡ ಔಟ್ಪುಟ್ಟು 1 ಅಂತ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಇದು 1, ಸೆಲೆಕ್ಟ್ ಲೈನ್ 1 ಇದ್ದರೆ ಈ D0 ಏನಾಗುತ್ತೆ, ಡೋಂಟ್ ಕೇರು, 0 ಇರ್ಬೋದು 1 ಇರ್ಬೋದು. ಇಲ್ಲಿ ನಮಗೆ 0 1 ಇದು ಈ ಥರ ಬರುತ್ತೆ. ಏನಂತಂದರೆ ಡೋಂಟ್ ಕೇರ್ ಟರ್ಮ್ 0 or 1 ಆಗಿರ್ಬೋದು, 0 0 0 1 1 0 ಆ ಥರ ಏನಾದ್ರು ತೊಗೊಂಡಿದ್ದಾರೆ. ಬಟ್ ನಿಮಗೆ ಬೆಟ್ರು ನಾನು ಹೇಳ್ಕೊಟ್ನಲ್ಲ ಈ ಥರ ಸೆಲೆಕ್ಟ್ ಲೈನ್ಸು ಔಟ್ಪುಟ್ಟು. ಸೆಲೆಕ್ಟ್ ಲೈನ್ಸ್ ಅಂತಂದ್ರೆ ಗೊತ್ತಾಯ್ತಲ್ಲ, ಸೆಲೆಕ್ಟ್ ಲೈನ್ಸ್ ಯಾವ ಥರ ತೊಗೊಂಡೆ ಅಂತಂದರೆ ಇಲ್ಲಿ 0 1 ಇರುತ್ತೆ, ಔಟ್ಪುಟ್ಟು D0 D1 ಆಗುತ್ತೆ. ಇಷ್ಟನ್ನು ಎಕ್ಸ್ಪ್ಲೇನ್ ಮಾಡಿಕೊಂಡ್ರೆ ಸಾಕು, ಇದೇ ಸಿಂಪಲ್ಲು. ಇಷ್ಟು ಬೂಲಿಯನ್ ಎಕ್ಸ್ಪ್ರೆಷನ್ ಇಟ್ಕೊಂಡ್ರೆ ಸಾಕು. ನೆಕ್ಸ್ಟು
ನೆಕ್ಸ್ಟ್ 4:1 ಮಲ್ಟಿಪ್ಲೆಕ್ಸರ್. 4:1 ಮಲ್ಟಿಪ್ಲೆಕ್ಸರ್. 4:1 ಮಲ್ಟಿಪ್ಲೆಕ್ಸರ್. ಇಲ್ಲಿ ದ ನೇಮ್ ನೋಡಿ, 4:1 ಮಲ್ಟಿಪ್ಲೆಕ್ಸರ್ ಅಂದರೆ 4 ಇನ್ಪುಟ್ಸು 1 ಔಟ್ಪುಟ್ಟು. ಆಯಿತಾ? ಈಗ ಡೆಫಿನೇಷನ್ ಮಾಡುವ. ಡೆಫಿನೇಷನ್ ಎ 4:1 ಅಥವಾ ಜಸ್ಟ್ ಏನು ಬೇಡ, ಜಸ್ಟ್ ಈ ಥರನೇ ಬರೆದ್ಬಿಡಿ. ಜಸ್ಟ್ 4:1 ಮಾರ್ಕ್ಸ್ ಮಲ್ಟಿಪ್ಲೆಕ್ಸರ್ selects one input out of 4 inputs using two select lines. Keep it in mind. In 4:1 multiplexers ಅಲ್ಲಿ ಇನ್ಪುಟ್ಸ್ 4 ಇನ್ಪುಟ್ಸ್ 1 ಔಟ್ಪುಟ್. ಇನ್ಪುಟ್ಸ್ 4, ಸೆಲೆಕ್ಟ್ ಲೈನ್ಸು 2, ಔಟ್ಪುಟ್ಟು 1. ಓಕೆ, ಆಲ್ವೇಸ್ ಔಟ್ಪುಟ್ 1 ಇರುತ್ತೆ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡಿ, ಈಗ ನಾನು ಇದನ್ನು ಬರೀತೀನಿ, ಸಿಂಪಲ್ ಬ್ಲಾಕ್ ಡಯಾಗ್ರಾಮು. ಇದು 4:1 ಮಕ್ಸು. ಇದು ವೈ ಅಂತಂದ್ರೆ, ಇದು ನಮಗೆ ವೈ ಅಂತಂದ್ರೆ ಇಲ್ಲಿ ಔಟ್ಪುಟ್ಟು. ನೆಕ್ಸ್ಟ್ ಸೆಲೆಕ್ಟ್ ಲೈನ್ಸ್ ಬಂದು S0 S1. ಇದು ಸೆಲೆಕ್ಟ್ ಲೈನ್ಸು. ಔಟ್ 4 ಇನ್ಪುಟ್ ಅಲ್ವಾ, D0 D1 D2 D3. ಓಕೆ, ಇವಾಗ ನಾನು ಇದಕ್ಕೆ ಟ್ರೂತ್ ಟೇಬಲ್ ಬರೀತೀನಿ ನೋಡಿ, ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಟ್ರೂತ್ ಟೇಬಲ್ ಆಫ್ 4:1 ಮಕ್ಸ್ ಅಂತಲೇ ಕರೀರಿ, ಮಲ್ಟಿಪ್ಲೆಕ್ಸರ್ ಅಂತಲೇ ಅರ್ಥ. ಈಗ S0 S1 ಆದರೆ 0 ಆದರೆ ಇಲ್ಲಿ ನೋಡಿ, ಇದು S1 ಇದು S0. ಓಕೆನಾ? ಇದು ಔಟ್ಪುಟ್ಟು ವೈ. ಇದನ್ನು ಈ ಥರ ತಗೋತಾ ಇದ್ದೀನಿ, ಇಲ್ಲಿ ನೋಡ್ಕೊಳ್ಳಿ. S1 ಇಂದ ಹಿಂಗೆ ತಗೋತಾ ಇದ್ದೀನಿ. 0 ಆದರೆ ನಮಗೆ D0 ಸೆಲೆಕ್ಟ್ ಆಗುತ್ತೆ. 0 1 ಆದರೆ D1 ಸೆಲೆಕ್ಟ್ ಆಗುತ್ತೆ. ಈ ಥರ. ಇಲ್ಲಿ 1 0 ಆದರೆ ನನಗೆ D2 ಔಟ್ಪುಟ್, ಇಲ್ಲಿರ್ತಕ್ಕಂಥ D2 ಇದು ಔಟ್ಪುಟ್ ಆಗಿ ಬರುತ್ತೆ. ಆಯಿತಾ? ಇಲ್ಲಿ ನಾನು ಏನಾದ್ರು 1 1 ಕೊಟ್ಟರೆ, ಇವೆರಡು ಎನೇಬಲ್ 1 1 ಕೊಟ್ಟರೆ ಇದು D3ನ ಸೆಲೆಕ್ಟ್ ಮಾಡುತ್ತೆ. ಆಯಿತಾ? ಇದು ಇಷ್ಟು ಈಗ ಇದಕ್ಕೆ ನಾನು ಬೂಲಿಯನ್ ಎಕ್ಸ್ಪ್ರೆಷನ್ ಬರೀತೀನಿ. ಬೂಲಿಯನ್ ಎಕ್ಸ್ಪ್ರೆಷನ್ ಹೆಂಗೆ ಬರೀತೀನಿ ಅಂದರೆ, ಇಲ್ಲಿ ನೋಡಿ, y = ಇಲ್ಲಿ ನೋಡಿ, S1 S0 S1 ಬಾರ್ S0, ಇದು ಬಾರ್ ಅಲ್ವಾ. ನೆಕ್ಸ್ಟ್ ಇದು D0 ಪ್ಲಸ್ ನೆಕ್ಸ್ಟ್ ಬನ್ನಿ S1 ಬಾರ್ S0 D1. ನೆಕ್ಸ್ಟ್ ಪ್ಲಸ್ ಬನ್ನಿರಿ S1 S0 ಬಾರ್ D2 ಪ್ಲಸ್ ನೆಕ್ಸ್ಟು S1 S0 D3. ಓಕೆ, ಈಗ ಇದಕ್ಕೆ ನಾನೇನು ಬರೀತೀನಿ ಅಂತಂದರೆ, ಇದಕ್ಕೆ ನಾನು ಸರ್ಕ್ಯೂಟ್ ಡಯಾಗ್ರಾಮ್ ಬರೀತೀನಿ. ಓಕೆ, ನೋಡ್ಕೊಳ್ಳಿ. ನಮಗೆ S1 ಬಾರ್ ಬೇಕು, ಇದನ್ನು ತಗೋತಾ ಇದ್ದೀನಿ. S0 ಬಾರ್ ಬೇಕು, ಅದು ತಗೋತಾ ಇದ್ದೀನಿ. S1 ಬಾರು, ಇದು S0 ಬಾರು, ಇದು S1 ಇದು S0. ಆಯಿತಾ? ನೆಕ್ಸ್ಟ್ ಇವಾಗ ನನಗೆ ಏನು ಬೇಕು ಇಲ್ಲಿ ತಗೊಂಡು ಬಿಡ್ತೀನಿ. ಇಲ್ಲಿ y = S1 S0 D ಪ್ಲಸ್ ಇದು ಬಾರು, S1 ಬಾರು S0 D1 ಪ್ಲಸ್ S1 S0 ಬಾರು D2 ಪ್ಲಸ್ S1 S0 D3. ಓಕೆ, ಈಗ S0 S1 ಬಾರು S0 ಬಾರು D ಎಲ್ಲಪ್ಪ ಇದೆ. ಈಗ D ಇಲ್ಲಿಂದಲೇ ಒಂದು ತಗೊಳ್ಳುವ, D. ಓಕೆ, ಇದು ನನಗೆ 3 ಇನ್ಪುಟ್ NAND ಗೇಟ್ಗೆ ಇದು ಕೊಟ್ಟೆ. ಇಲ್ಲಿ ಏನು ಬಂತು ನನಗೆ, S1 ಬಾರು S0 D ಬಾರ್ ಬಂತು. ನೆಕ್ಸ್ಟ್ ಬಂದು S1 ಬಾರು S0 ನೆಕ್ಸ್ಟು D1. ನೆಕ್ಸ್ಟ್ ಇಲ್ಲಪ್ಪ D1, ಇದು D0, ಇನ್ನೊಂದು D1 ತಗೋತೀನಿ. ಇಲ್ಲಿ ಒಂದು D1 ತಗೊಳ್ಳಿ. S1 ಬಾರು S0 D1. ನೆಕ್ಸ್ಟು ಸ್ವಲ್ಪ ಇದು ಹೇಳ್ಕೊಳ್ಳುವ ವೈರ್ಗಳು. ನೆಕ್ಸ್ಟ್ S1 ಎಲ್ಲಪ್ಪ ಇದೆ, S1 ನೆಕ್ಸ್ಟ್ S0 ಬಾರು,
ನೆಕ್ಸ್ಟು D2 ಇಲ್ಲಿ ಹಾಕಿ. ಇದು S1 ಬಾರು D2. ನೆಕ್ಸ್ಟ್ D3ಗೆ S1 S0 S1 ಇಲ್ಲಿದೆ. S1 S0 ಮತ್ತು ಇಲ್ಲೊಂದು D3 ಇಲ್ಲಿ ಹಾಕಿ ಕನೆಕ್ಟ್ ಮಾಡಿ. S1 S0 D3 ಇದನ್ನೆಲ್ಲ ಏನು ಮಾಡಬೇಕು ಇವಾಗ ಆರ್ ಗೇಟ್ಗೆ ಕನೆಕ್ಟ್ ಮಾಡಬೇಕು. ಇದು ನಿಮಗೆ ಇದು ಲಾಜಿಕ್ ಡಯಾಗ್ರಾಮ್ ಆಫ್ ಇದೇನಂತೆ ಲಾಜಿಕ್ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ 4:1 ಮಕ್ಸ್. 4:1 ಮಕ್ಸ್. ಈಗ ಗೊತ್ತಾಯ್ತಾ ಈ ಬೂಲಿಯನ್ ಎಕ್ಸ್ಪ್ರೆಷನ್ ಹೆಂಗೆ ಬರೆಯೋದು ಅಂತ ಟ್ರೂತ್ ಟೇಬಲಲ್ಲಿ ತೊಗೊಂಡಿದ್ದೀನಿ, ಅದ್ರ ಮುಖಾಂತರ ಬರಿಬೇಕಾಗುತ್ತೆ. ನೆಕ್ಸ್ಟು ಇದು ಅರ್ಥ ಆಯ್ತಲ್ಲ. 4 ಇನ್ಪುಟ್ಸು 1 ಔಟ್ಪುಟ್ಟು. ಬೇಸ್ಡ್ ಆನ್ ಸೆಲೆಕ್ಟ್ ಲೈನ್ಸು ನಿಮಗೆ ಔಟ್ಪುಟ್ಟು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸಿಂಪಲ್ ಆಯಿತಾ. ನೆಕ್ಸ್ಟು ಅಡ್ವಾಂಟೇಜಸ್ ಆಫ್ ಮಲ್ಟಿಪ್ಲೆಕ್ಸರ್ಸ್. ಅಡ್ವಾಂಟೇಜಸ್ ಆಫ್ ಮಕ್ಸ್. ಒಂದು, ರೆಡ್ಯೂಸಸ್ ನಂಬರ್ ಆಫ್ ವೈರ್ಸ್. ಯಾಕಂತಂದರೆ ಸೆಲೆಕ್ಟ್ ಲೈನ್ಸ್ ಯೂಸ್ ಮಾಡ್ತೀವಲ್ಲ ಅದಕ್ಕೆ. ರೆಡ್ಯೂಸಸ್ ಹಾರ್ಡ್ವೇರ್ ಇಕ್ವಿಪ್ಮೆಂಟ್. ನೆಕ್ಸ್ಟ್ ಸೇವ್ ಕಾಸ್ಟ್. ನೆಕ್ಸ್ಟ್ ಈಸಿ ಡೇಟಾ ಟ್ರಾನ್ಸ್ಮಿಷನ್. ನೆಕ್ಸ್ಟ್ ಇನ್ಕ್ರೀಸಸ್ ಕಮ್ಯುನಿಕೇಷನ್ ಎಫಿಷಿಯನ್ಸಿ. ಎಫಿಷಿಯನ್ಸಿ ಅಂದರೆ ಒಂಥರ ದಕ್ಷತೆ, ಅಂದರೆ ಕಮ್ಯುನಿಕೇಷನ್ ಇದನ್ನು ಇಂಪ್ರೂವ್ ಮಾಡುತ್ತೆ, ಅಂದರೆ ನೀಟಾಗಿ ಕಮ್ಯುನಿಕೇಷನ್ ಆಗುತ್ತೆ ಅಂತ ಅರ್ಥ. ರೆಡ್ಯೂಸಸ್ ನಂಬರ್ ಆಫ್ ವೈರ್ಸ್ ಕಡಿಮೆ ಮಾಡುತ್ತೆ. ರೆಡ್ಯೂಸ್ ಅಂದರೆ ಕಡಿಮೆ. ಹಾರ್ಡ್ವೇರ್ ಇಕ್ವಿಪ್ಮೆಂಟ್ ಕಡಿಮೆ ಮಾಡುತ್ತೆ, ಅಂದರೆ ಕಾಸ್ಟ್ನ ಸೇವ್ ಮಾಡ್ಬೋದು. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ ಮಕ್ಸ್. One is circuit. Multiplexer means many inputs, one output. ಅದರಿಂದ circuit becomes complex for large inputs. Next, delay may occur. Next, requires selection lines. Next, troubleshooting becomes difficult in large systems. ಅಂದರೆ ತುಂಬ ಇನ್ಪುಟ್ಸು ಆ ಥರ ಇದ್ದಾಗ ಏನಾಗುತ್ತೆ ಅಂದರೆ ಅವಾಗ ಅದನ್ನು ಟ್ರಬಲ್ ಶೂಟಿಂಗ್ ಅಂತಂದರೆ ಅದನ್ನು ಪ್ರಾಬ್ಲಮ್ನ ಫಿಕ್ಸ್ ಮಾಡೋದು, ಅದನ್ನು ಇಶ್ಯೂಸ್ ರಿಸಾಲ್ವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಮಲ್ಟಿಪ್ಲೆಕ್ಸರ್. ನೋಡಿ ಬರ್ಕೋತ ಎಲ್ಲ ನೀವು ಎಕ್ಸಾಂಪಲ್ ಬರೀರಿ. ಇದು ಕೇಳಿದ್ರೆ ಡೇಟಾ ಸೆಲೆಕ್ಷನ್ in computers, first point. Next, communication systems. Telephone networks. Next, TV signal transmission. CPU and memory systems. Next, DSP, digital signal processing.
ದಿಸ್ ಒನ್ ಡಿಜಿಟಲ್ ಅಂದರೆ DSP ಅಂದರೆ ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್, ಅದೆಲ್ಲ ಇಂಜಿನಿಯರಿಂಗ್ ಓದ್ತೀರಾ. ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್. ನೆಕ್ಸ್ಟ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್, ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ಸ್, ಸ್ಯಾಟಲೈಟ್ ಕಮ್ಯುನಿಕೇಷನ್, ಸ್ಯಾಟಲೈಟ್. ಇದು ಪಾಯಿಂಟ್ಸ್ನೆಲ್ಲ ಜ್ಞಾಪಕ ಇಟ್ಕೊಳ್ಳಿ, ಅದರಲ್ಲಿ ನಿಮಗೆ ಮಾರ್ಕ್ಸ್ ನೋಡಿಕೊಂಡು ಬರೀರಿ. ಓಕೆ, ನೆಕ್ಸ್ಟ್ ಏನಂತಂದರೆ ಕನ್ಕ್ಲೂಡ್ ಮಾಡೋದು ಏನಂತಂದರೆ, ಈ ಮಲ್ಟಿಪ್ಲೆಕ್ಸರ್ಸಲ್ಲಿ ನಿಮಗೆ ಮಲ್ಟಿಪ್ಲೆಕ್ಸರ್ ಇಸ್ ಎ ಡೇಟಾ ಸೆಲೆಕ್ಟರ್, 2:1 ಸೆಲೆಕ್ಟ್ಸ್ 1 ಔಟ್ ಆಫ್ 2 ಇನ್ಪುಟ್ಸ್. ಓಕೆ, 4:1 ಮಲ್ಟಿಪ್ಲೆಕ್ಸರ್ ಸೆಲೆಕ್ಟ್ಸ್ 1 ಔಟ್ ಆಫ್ 4 ಇನ್ಪುಟ್ಸ್ ಬೇಸ್ಡ್ ಆನ್ ಸೆಲೆಕ್ಟ್ ಲೈನ್ಸ್. ಸೆಲೆಕ್ಟ್ ಲೈನ್ ಡಿಸೈಡ್ ವಿಚ್ ಇನ್ಪುಟ್ ಗೋಸ್ ಟು ಔಟ್ಪುಟ್. ನೀವು ಸೆಲೆಕ್ಟ್ ಲೈನ್ಸ್ ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ, ಯಾವ ಥರ ಸೆಟ್ ಮಾಡ್ತೀರಾ ಅದ್ರ ಮೇಲೆ ಯಾವ ಇನ್ಪುಟ್ ಔಟ್ಪುಟಾಗಿ ಹೋಗ್ಬೇಕಂತ ಡಿಸೈಡ್ ಮಾಡುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ದಿಸ್ ಕಂಪ್ಲೀಟ್ಸ್ ಯುವರ್ week 10. In the next video I will explain you demultiplexers. Demultiplexers. This is your week 11. Thank you. Let's meet in the next video.